ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಯಾವ್ಯಾವ ರೀತಿ ಚುನಾವಣೆಗಳಾಗುತ್ತೆ. ನಾನು ಒಬ್ಬ ಸಾಮಾನ್ಯ ರೈತಾಪಿ ಕುಟುಂಬದ ಪ್ರಶಾಂತ್ ಕುಮಾರ್ ಏನಾದರೂ ಎಮ್ ಎಲ್ ಎ ಆಗಬೇಕು ಅಂದರೆ ಏನೇನು ಕೆಲಸಗಳು ಮಾಡಬೇಕು, ಜನಕ್ಕೆ ಯಾವ್ಯಾವ ರೀತಿ ಆಶ್ವಾಸನೆ ಕೊಡಬೇಕು, ಜನರು ಯಾವ್ಯಾವ ರೀತಿ ಮಕ್ಕಳ ಟೋಪಿ ಹಾಕಬೇಕು, ಜನರಿಗೆ ಯಾವ ರೀತಿ ಕಿವಿಗೆ ಹೂವು ಮೂಡಿಸ್ಬೇಕು, ಜನರಿಗೆ ಯಾವ ರೀತಿ ದಾರಿ ತಪ್ಪಿಸಬೇಕು, ಜನರನ್ನು ಯಾವ ರೀತಿ ಮೂರ್ಖರನ್ನಾಗಿ ಮಾಡಬೇಕು ಹೇಳ್ತೀನಿ ಕೇಳಿ ದಯವಿಟ್ಟು. ಎಲ್ಲೋ ಒಂದು ಕಡೆ ನಾವು ಗ್ರಾಮ ಪಂಚಾಯತಿ ಸದಸ್ಯನಿಗೆ 2 ಲಕ್ಷ ದುಡ್ಡು ಕೊಡಬೇಕು, ಮತ್ತು ಜಿಲ್ಲಾ ಪಂಚಾಯತಿಯವನಿಗೆ 20 ಲಕ್ಷ, ತಾಲೂಕ್ ಪಂಚಾಯತಿಯವನಿಗೆ 10 ಲಕ್ಷ, ಕೌನ್ಸಿಲರ್ಗೆ 10 ಲಕ್ಷ, ಊರಲ್ಲಿ ಗಣಪತಿ ಕುಣಿಸ್ತೀನಿ ಅಂದರೆ ಅದಕ್ಕೊಂದು 2 ಲಕ್ಷ, ಮತ್ತು ಏನಾದರೂ ಮದುವೆ ಮಾಡ್ತಾರೆ ಶುಭ ಕಾರ್ಯ ಆ ಮನೆ ಈ ಮನೆ ಅಂದರೆ 50,000 1 ಲಕ್ಷ ದುಡ್ಡು ಹಂಚಬೇಕು. ಮತ್ತು ಊರಿನ ಒಂದು ಗ್ರಾಮ ಪಂಚಾಯತಿ ಸದಸ್ಯನಿಗೆ ಅವನಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನ ಕೊಡ್ತೀನಿ ಅಂತೇಳಿ ಅವ್ನಿಗೆ ಆಶ್ವಾಸನೆ ಕೊಡಬೇಕು. ಮತ್ತು ಹಾಗೆಯೇ ಊರಿನ ಕ್ರಿಕೆಟ್ಗಳಲ್ಲಿ ನಡೆಯುವಂಥ ಪಂದ್ಯಾವಳಿಗಳಿಗೆ ಒಂದು 2 ಲಕ್ಷ ದುಡ್ಡು ಕೊಡಿ ಬಿರಿಯಾನಿ ಮಾಡಿಸಿ ಊರಿನ ಏನು ಯುವಕರುಗಳಿಗೆ ಏನು ದುಡ್ಡು ಹಂಚಿ ಅವ್ರಿಗೆ ಕ್ರಿಕೆಟ್ ಆಡಿಸಿ ಕಪ್ನ ಕೊಡಬೇಕು, ಮತ್ತು ಬಿರಿಯಾನಿ ಕೊಡಬೇಕು ಎಲ್ಲ. ಮತ್ತು ಹಾಗೆಯೇ ಸೂಡೋ ಅಧ್ಯಕ್ಷ ಮಾಡ್ತೀನಿ ಅಂತ ನಮ್ಮ ಹಿಂದಿರುವಂಥ ಬೆಂಬಲಿಗರು, ನಮ್ಮ ಹಿಂದಿರುವಂಥ ನಾಯಕರುಗಳು ಹಿಂದೆ ಇರುವಂಥ ಬೆಂಬಲಿಗರನ್ನೆಲ್ಲ ಅಧ್ಯಕ್ಷ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡಬೇಕು. ಮತ್ತು ಹಾಗೆಯೇ ಏನೇನು ನಾವು ಒಂದೆಲ್ಲ ಒಂದು ಕೊಡ್ತೀವಿ, ಕುಕ್ಕರ್ ಹಂಚಬೇಕು, ತವಾ ಹಂಚಬೇಕು, ಮಧ್ಯರಾತ್ರಿ ಲೈಟ್ ಹಾಕೊಂಡು ಕೂತ್ಕೊಂಡ್ರು ಕೂಪನ್ಗಳನ್ನ ಕೊಡ್ತೀವಿ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ದುಡ್ಡು ಕೊಡ್ತೀವಿ ಅಂತ 500,000 ಕೊಡಬೇಕು. ಆದರೆ ವಿದ್ಯಾವಂತರುಗಳು ಯಾವ ರೀತಿಯೂ ದುಡ್ಡುಗಳು ತೊಗೊಳ್ಳಲ್ಲ, ಜಾತಿಗೆ ಮತ ಹಾಕ್ತಾರೆ, ಧರ್ಮಕ್ಕೆ ಮತ ಹಾಕ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅವಿದ್ಯಾವಂತರು ಕೆಲವರು 500,000ಕ್ಕೋಸ್ಕರ ಎಲ್ಲ ತಮ್ಮ ಕುಡ್ತಾ ಅವತ್ತು 1 ಪಾಕೆಟ್ ಕುಡಿದು ಒಬ್ಬೊಬ್ಬ 3 4 ಪಾಕೆಟ್ ಕುಡಿತಾನೆ. ಎಲ್ಲ ಒಂದು ಕಡೆ ಈ ಥರ ವ್ಯವಸ್ಥೆಯಲ್ಲಿ ಎಮ್ ಎಲ್ ಎ ಆಗಬೇಕು. ಎಲ್ಲ ರೀತಿಯೂ ಒಂದು ಹಳ್ಳಿಯಿಂದ ಒಂದು ಪಟ್ಟಣವರೆಗೂ ಸಹ ಇವತ್ತು ಎಲ್ಲವನ್ನು ಹಂಚ್ಕೊಂಡು ದುಡ್ಡು ಹಂಚಬೇಕು ಒಂದೊಂದು ರೀತಿ. ಅದೇ ಗೆದ್ದಾದಂಥ ನಂತರ ಗೆದ್ದ ಮೇಲೆ ಅವನು ಪ್ರಮಾಣ ವಚನ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ಕೊಂಡು ರೈತರ ಹೆಸರಲ್ಲಿ ಮಾಡ್ತೀನಿ ಅಂತ ಹೇಳ್ಕೊಂಡು ಆವಾಗಲೂ ಬೊಬ್ಬೆ ಹೊಡೆದು ಪ್ರಮಾಣ ವಚನ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾನೆ. ಆದರೆ ಎಷ್ಟೋ ಸಕ್ಕರೆ ಕಾರ್ಖಾನೆಗಳು, ಎಷ್ಟೋ ಶಿಕ್ಷಣ ಸಂಸ್ಥೆಗಳು, ಎಷ್ಟೋ ಗಣಿ ಉದ್ಯಮಗಳು, ಎಷ್ಟೋ ರಿಯಲ್ ಎಸ್ಟೇಟ್ಗಳು ಎಲ್ಲವೂ ಸಹ ರಾಜಕೀಯದ ನಾಯಕರುಗಳ ಹೆಸರಲ್ಲೇ ಇರ್ತವೆ, ಮತ್ತು ರಾಜಕೀಯ ಪುಡಾರಿಗಳ ಹೆಸರುಗಳಲ್ಲೇ ಇರ್ತವೆ. ಮತ್ತು ಹಾಗೆಯೇ ಏನು ಕೆಲಸ ಟ್ರಾನ್ಸ್ಫರ್ ಮಾಡಿಸ್ಬೇಕು, IAS IPS KS ಟ್ರಾನ್ಸ್ಫರ್ ಆಗಬೇಕು ಅಂದರೆ ರಾಜಕಾರಣಿಗಳ ಮನೆ ಮುಂದೆ ನಿಂತ್ಕೊಂಡು 20 ಲಕ್ಷ 30 ಲಕ್ಷ 50 ಲಕ್ಷ ಕೊಡ್ತೀವಿ ಅಂತ ಅವ್ರ ಮನೆ ಬಾಗಿಲು ಕಾಯ್ಕೊಂಡು ನಾಯಿ ಥರ ಕಾಯ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ಇದು ಮಾಡಬೇಕು. ಗೆದ್ದ ನಂತರ ಯಾವ್ಯಾವ ರೀತಿ ದುಡ್ಡು ಮಾಡ್ಬೋದು, ಎಮ್ ಎಲ್ ಎಗಳು ಈ ರೀತಿ ದುಡ್ಡುಗಳನ್ನ ಮಾಡ್ತಾರೆ. ಎಲ್ಲ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಗ್ಗೋಲನ್ನ ಮಾಡ್ತಾರೆ. ಪ್ರಮಾಣ ವಚನ ಸಂದರ್ಭದಲ್ಲಿ ನ್ಯಾಯ ರೀತಿ ನಾನು ಸರ್ಕಾರಿ ಕೆಲಸ ದೇವರ ಕೆಲಸನೇ ಅಂತ ಹೇಳ್ಕೊಂಡು ಹಾಗೆ ಹೀಗೆ ಅಂದ್ಕೊಂಡು ನಾನು ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನೇ ಬಿಟ್ಟು ಬೇರೆ ಏನು ಹೇಳಲ್ಲ ಅಂಥೇಳಿ ಇಲ್ಲಿ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ದುಡ್ಡು ಹಂಚಿ ಗೆಲ್ಲೋದು, ಇನ್ನೊಂದು ಕಡೆ ಲಂಚವನ್ನು ಸ್ವೀಕಾರ ಮಾಡಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ವೀಕಾರ ಮಾಡಿ ದುಡ್ಡನ್ನು ಮಾಡುವಂಥದ್ದು. ಒಬ್ಬ ಎಮ್ ಎಲ್ ಎ ಆಗಬೇಕಂದ್ರೆ ಏನೇನು ಮಾಡ್ತಾನೆ, ಎಷ್ಟೆಷ್ಟು ದುಡ್ಡುಗಳನ್ನ ಹಂಚ್ತಾನೆ, ಎಷ್ಟೆಷ್ಟು ಲೂಟಿ ಮಾಡ್ತಾನೆ, ಎಲ್ಲವೂ ಸಹ ಜನಸಾಮಾನ್ಯರಿಗೆ ಜಾಗೃತಿ ಮೂಡಬೇಕು. ಜನರಲ್ಲಿ ಏನು ಸತ್ತ ಪ್ರಜೆಗಳಾಗಿರುವಂಥ ಜನಗಳು ಎದ್ದೇಳಬೇಕು. ಎಷ್ಟೆಷ್ಟು ದುಡ್ಡುಗಳನ್ನ ಖರ್ಚು ಮಾಡಿ ಯಾವ್ಯಾವ ರೀತಿ ಜನಗಳಿಗೆ ಮಕ್ಕಳ ಟೋಪಿ ಹಾಕ್ತಾನೆ ಎಲ್ಲವೂ ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಜಾಗೃತಿ ಆಗಬೇಕು, ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ಅದು ಕೊಡ್ತೀವಿ ಇದು ಕೊಡ್ತೀವಿ, ತವಾ ಕೊಡ್ತೀವಿ, ಕುಕ್ಕರ್ ಕೊಡ್ತೀವಿ, ಗ್ಯಾಸ್ ಸಿಲಿಂಡ್ರ್ ಕೊಡ್ತೀವಿ, ಗ್ಯಾಸ್ ಸ್ಟವ್ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ, ಸೀರೆ ಕೊಡ್ತೀವಿ, ಮತ್ತು ಏನು ಅವು ಕೊಡ್ತೀವಿ, ನೀರಿನ ಕ್ಯಾನ್ಗಳು ಕೊಡ್ತೀವಿ, ಮತ್ತು ಮದುವೆಗಳು ಮಾಡಿಸ್ತೀವಿ, ಆ್ಯಂಬುಲೆನ್ಸ್ಗಳನ್ನ ಬಿಡೋದು. ಎಲ್ಲೋ ಒಂದು ಕಡೆ ಈ ಗಿಮಿಕ್ಗಳನ್ನ ಒಂದು ರಾಜಕಾರಣಿಗಳು ಜನರನ್ನು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಂಸ್ಥೆ ಮಾಡಿಕೊಂಡು ಆ ಚಾರಿಟಬಲ್ ಟ್ರಸ್ಟ್ ಮಾಡಿಕೊಂಡು ಅದರಲ್ಲಿ ಸಮಾಜ ಸೇವೆ ಮಾಡ್ತೀವಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬರೋದು. ಅಧಿಕಾರಕ್ಕೆ ಬಂದಮೇಲೆ ಅವೆಲ್ಲ ಕ್ಯಾನ್ಸಲ್ಲು, ಎಲ್ಲ ಅಧಿಕಾರ ಒಂದು ಮೆಟ್ಲು ಏರ್ತಾದಂಗೆ ಎಲ್ಲವನ್ನು ಹತ್ತಿದಂಥ ಏಣಿನೇ ಎಸೆಯುವಂಥ ನಮ್ಮ ರಾಜಕಾರಣಿಗಳು ಇವತ್ತಿನ ವ್ಯವಸ್ಥೆಯಲ್ಲೇ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ಎಮ್ ಎಲ್ ಎ ಆಗಬೇಕು ಅಂದರೆ ಎಷ್ಟು ಕಷ್ಟಪಡ್ತಾರೆ ಈ ವಿಡಿಯೋ ಮುಖಾಂತರ ರಾಜ್ಯದ ಜನತೆಗೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡುವಂಥ ಪ್ರತಿಯೊಬ್ಬ ನನ್ನ ಯುವಕ ಮಿತ್ರರುಗಳಿಗೆ ನಾಗರಿಕರಿಗೆ ಅರ್ಥ ಆಗಬೇಕು
ಆಗಬೇಕು, ಮನವರಿಕೆ ಆಗಬೇಕು. ಗೆದ್ದ ಮೇಲೆ ಯಾವ ರೀತಿ ಇರ್ತಾನೆ, ಯಾವ ರೀತಿ ಸೋತ ಮೇಲೆ ಏನೇನು ಮಾಡ್ತಾನೆ. ಇಲ್ಲಿ ಸೋತ ಮೇಲೂ ಸಹ ಸುಮ್ಮನೆ ಕೂತ್ಕೊಳ್ಳಲ್ಲ, ಅಲ್ಲೋಗೋದು ಇಲ್ಲೋಗೋದು, ಅವದು ಕಣ್ಣೀರು ಹಾಕೋದು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆಶ್ವಾಸನೆ ಕೊಡೋದು, ಅದು ಆವಾಗಲೂ ಸೀಟ್ಗಳು ತೊಗೊಳೋದು, ಹಂಚ್ಗಳನ್ನ ತೊಗೊಳೋದು, ಜನರಲ್ಲಿ ಸಿಂಪತಿನ ಕ್ರಿಯೇಟ್ ಮಾಡೋದು, ಮದುವೆಗಳ್ಗೆ ಹೋಗೋದು, ಸಾವು ನೋವುಗಳ್ಗೆ ಹೋಗೋದು, ಎಲ್ಲೋ ಒಂದು ಕಡೆ ಒಳ್ಳೆ ಮನಸ್ಸಿಂದ ಹೋಗ್ಬಿಡ್ತಾರೋ ಗೊತ್ತಿಲ್ಲ. ಆದರೆ ಸೋತಂಥ ಸಂದರ್ಭದಲ್ಲೂ ಎಲ್ಲೋ ಒಂದು ಗೆಲ್ಲುವ ಕುದುರೆ ಬಾಲ ಹಿಡಿಬೇಕು ಅಂತೇಳಿ ಆ ರೀತಿಯೂ ಸಹ ನಮ್ಮ ರಾಜಕಾರಣಿಗಳು ಹೋಗ್ತಾರೆ. ಪ್ರತಿಯೊಂದು ಚಿತ್ರಣಗಳು, ರಾಜಕಾರಣದ ಒಂದು ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು, ಪ್ರತಿಯೊಬ್ಬರಲ್ಲಿ ಜಾಗೃತಿ ಮೂಡಬೇಕು. ನನ್ನ ವಿಡಿಯೋ ಮುಖಾಂತರ ಇಡೀ ಒಂದು ವ್ಯವಸ್ಥೆ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸ್ಬೇಕು. ರೈತಾಪಿ ಕುಟುಂಬ ವರ್ಗದವರು, ನನ್ನ ಪುಣ್ಯಾತ್ಮ ತಂದೆ ತಾಯಿಗಳು, ನನ್ನ ಯುವತಿಯರು ಇವತ್ತೇನು 18 ವರ್ಷ ಮುಗಿದ ಮೇಲೆ 21 ವರ್ಷ ಅಷ್ಟರಲ್ಲಿ ಏನು ಚುನಾವಣೆಯ ಹಕ್ಕನ್ನು ಬರುತ್ತೆ, ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ನನ್ನ ನಾಡಿನ ಯುವಕ ಮಿತ್ರರು ಮತ್ತು ಯುವತಿ ಮಿತ್ರರು ಎಲ್ಲ ಒಂಥರ ಪುಣ್ಯಾತ್ಮ ತಂದೆ ತಾಯಿಗಳು ಈ ಒಂದು ಜಾಗೃತಿನ ಮೂಡಿಸಿ, ರಾಜಕೀಯದ ನಾಯಕರುಗಳು ಮತ್ತು ಪುಡಾರಿಗಳು, ಚೇಲಗಳು ಹಿಂದೆ ಯಾವ್ಯಾವ ರೀತಿ ಇವತ್ತು ಕೆಲಸಗಳನ್ನ ಮಾಡ್ಕೋತಾರೆ, ಯಾವ್ಯಾವ ರೀತಿ ಇರ್ತಾರೆ, ಎಲ್ಲವೂ ಸೋಲಾಗಲಿ ಗೆಲ್ಲಾಗಿ ಎಲ್ಲವನ್ನು ಮಾಡಿಕೊಂಡು ಗಿಮಿಕ್ಗಳನ್ನ ಯಾವ ರೀತಿ ಮಾಡಿ ಒಬ್ಬ MLA ಆಗ್ತಾನೆ, ಒಬ್ಬ MP ಆಗ್ತಾನೆ, ಒಬ್ಬ ಮಿನಿಸ್ಟರ್ ಆಗ್ತಾನೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ, ಒಬ್ಬ ದೇಶದ ಪ್ರಧಾನಮಂತ್ರಿ ಆಗ್ತಾನೆ. ಎಲ್ಲವೂ ಸಹ ಒಂದು ರಾಜಕೀಯದ ಗಿಮಿಕ್ಗಳನ್ನ ಇಟ್ಕೊಂಡು ಹತ್ತುವಂಥ ಏಣಿಗಳನ್ನ ಹತ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಹಿಂದೆ ಇರುವಂಥ ಜನಸಾಮಾನ್ಯನ ಕೈ ಬಿಟ್ಬಿಡ್ತಾನೆ. ಸಿಂಪತಿ ಮತ್ತು ಎಲ್ಲೋ ಒಂದು ಕಡೆ ಒಂದು ವರ್ಗದವರು ಸಿಂಪತಿ ಮೇಲೆ ರಾಜಕಾರಣ ಮಾಡಿದ್ರೆ, ಇನ್ನೊಂದು ವರ್ಗದವರು ವಂಶ ಪಾರಂಪರ್ಯವಾಗಿ ರಾಜಕಾರಣ ಮಾಡ್ತಾರೆ, ಇನ್ನೊಂದು ವರ್ಗದವರು ನಾವು ಮಾಡುವಂಥ ಕೆಲಸದಲ್ಲಿ ಇಂದ ರಾಜಕಾರಣ ಮಾಡ್ತಾರೆ, ಇನ್ನೊಂದು ವರ್ಗದವರು ಇನ್ನೊಂದು ಏನು ಪ್ರಭಾವವನ್ನು ಬೀರಿ ರಾಜಕಾರಣ ಮಾಡ್ತಾರೆ. ಎಲ್ಲವೂ ಸಹ ಇವತ್ತು ರಾಜಕಾರಣಗಳು ಎಲ್ಲ ಒಂದು ಕಡೆ ಅಯೋಮಾಗಿ ಆಗಿದೆ, ಕಲುಷಿತವಾಗಿದೆ. ಇವತ್ತು ಕೆಂಗೇರಿ ಮೋರಿ ರೀತಿ ಥರ ತುಂಬ ಗಲೀಜಾಗಿದೆ. ಎಲ್ಲವೂ ಶುದ್ಧ ಆಗಬೇಕು. ನಾಡಿನ ಜನಗಳು ಮೊದಲು ಶುದ್ಧತೆಯಿಂದ ಇದ್ದರೆ 5 ವರ್ಷಕ್ಕೆ ನಾವು ಹಾಕುವಂಥ ಮತದಲ್ಲಿ ಎಲ್ಲ ಒಂದು ಕಡೆ ನಾವು ಜಾಗೃತರಾಗಿದ್ರೆ, ನಾವು ಹಾಕುವಂಥ ಮತ ಒಂದು ಹಕ್ಕು, ಒಂದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಆದರೆ ಆ ಒಂದು ಮೌಲ್ಯ ಬರುತ್ತೆ. ನಮ್ಮ ರಾಜಕೀಯದ ನಾಯಕರುಗಳು ಯಾವನು ಸರಿಯಾದಂಥ ಚರಂಡಿಗಳು ಮಾಡಿಸ್ತಾನೆ, ಯಾವನು ಸರಿಯಾದಂಥ ರಸ್ತೆಗಳನ್ನ ಮಾಡ್ತಾನೆ, ಯಾವನು ಗುಂಡಿಗಳನ್ನ ಮುಚ್ಚಿಸ್ತಾನೆ, ಯಾವನು ಒಂದು ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡ್ತಾನೆ, ಯಾವನು ಒಂದು ಸರ್ಕಾರಿ ಆಸ್ಪತ್ರೆಗಳನ್ನ ಉನ್ನತೀಕರಣ ಮಾಡ್ತಾನೆ, ಮತ್ತು ಯಾವುದೇ ಒಂದು ತಾಲೂಕು ಆಫೀಸ್ ಆಗಲಿ, ಆಡಳಿತ ಸೌಧಗಳು, DC ಕಚೇರಿ, AC ಕಚೇರಿ, ತಹಸೀಲ್ದಾರ್ ಕಚೇರಿಯಲ್ಲಿ ಲಂಚದ ಅವತಾರ ತಪ್ಪಿಸಿ ಜನರಲ್ಲಿ, ರೈತರಿಗೆ ಉಪಯೋಗವಂಥ ವ್ಯವಸ್ಥೆನ ಕಲ್ಪಿಸ್ಕೊಡ್ತಾನೆ. ಆ ರಾಜಕಾರಣಿಗಳಿಗೆ ನಾವು ಮತ ಹಾಕೊಳ್ಳೋಣ. ಏನು ಆಶ್ವಾಸನೆ ಕೊಟ್ಟು, ಸುಳ್ಳು ಪ್ರಚಾರಗಳನ್ನ ಕೊಟ್ಟು, ಸುಳ್ಳು ಹೇಳಿಕೆಗಳನ್ನ ಕೊಟ್ಟು, ಸುಳ್ಳು ಆಶ್ವಾಸನೆಗಳು ಮತ್ತು ಗಿಮಿಕ್ಗಳು ಮಾಡುವಂಥವ್ರನ್ನ ಧಿಕ್ಕರಿಸೋಣ. ರಾಜಕಾರಣದಲ್ಲಿ ಒಂದು ಹೊಸ ಬದಲಾವಣೆ ತರೋಣ. ಈ ಮೂಲಕ ನಿಮ್ಮ ಪ್ರಶಾಂತ್ ಕುಮಾರ್, ನಾಡಿನ ಜನತೆ 7 ಕೋಟಿ ಜನತೆ ಮುಂದೆ ಹೇಳ್ತಿದ್ದೀನಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಬೆಂಬಲಕ್ಕೆ ನಿಲ್ತೀನಿ. ನಿಮ್ಮ ರೈತರಾಗಲಿ, ಇಡೀ ಒಂದು ರೈತಾಪಿ ಕುಟುಂಬದ ವರ್ಗದವರಾಗಲಿ, ಇಡೀ ಒಂದು ರಾಜ್ಯದ ಪುಣ್ಯಾತ್ಮ ತಂದೆ ತಾಯಿಗಳಾಗಲಿ ಮತ್ತು ಯುವಕ ಯುವತಿಯರ ಜೊತೆ ನಾನಿರ್ತೀನಿ, ನಿಮ್ಮ ಬೆಂಬಲಕ್ಕೆ ಇರ್ತೀನಿ. ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ. ಈ ರಾಜಕಾರಣಿಗಳ ಧಿಕ್ಕರಿಸೋಣ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಿಯೋಣ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.